ನಡಿಲಿದ್ದಂಗೆ ಶಾರದಾ ದೇವಿ ಆದಿಶಕ್ತಿ ಶಾರದಾ ದೇವಿ ಆದಿಶಕ್ತಿ ಶಾರದಾ ದೇವಿ ಆದಿಶಕ್ತಿ ಗಲ್ಲ ಗುಲ್ಲ ಗೆಜ್ಜೆ ನುಡಿಸುತ್ತ ಬಂದಾಳೋ ಸರಸ್ವತಿ ಆಗೆ ಆಗ ಆಗೆ ಆಗ ಗಲ್ಲ ಗುಲ್ಲ ಗೆಜ್ಜೆ ನುಡಿಸುತ್ತ ಬಂದಾಳೋ ಸರಸ್ವತಿ ಆಗೆ ಆಗ ಆಗೆ ಆಗ ಅಂಧಕಾರದೊಂದಕಾರದಾಗಿರತಿ ಅಂಧಕಾರದೊಂದಕಾರದೊಳಗಿರತಿ ಅಂಧಕಾರದೊಂದಕಾರದಾಗಿರತಿ ಕತ್ತಲ ಸೀರಿ ಬೆಳಕ ಕುಬಸ ಮಾಡಿ ತೊಟ್ಟ ತೋಳ ಕರಾಗರ ತೊಟ್ಟ ತೋಳ ಕುಂಬಾರಿ ಊರಾಗ ತೊಟ್ಟ ತೋಳ ತಿರುತಿ ಆಗೆ ಆಗ ಆಗೆ ಆಗ ಕತ್ತಲ ಸೀರಿ ಬೆಳಕ ಕುಬಸ ಮಾಡಿ ತೋಳ ತಿರುತಿ ಕರಾಗರ ತೊಟ್ಟ ತೋಳ ತಿರುತಿ ಆಗೆ ಆಗ ಆಗೆ ಆಗ ನಸಲನಗಿ ನವಲ ಕುಣತ ಕುಣಿತಿ ನಸಲನಗಿ ನವಲ ಕುಣತ ನಸಲನಗಿ ನವಲ ಕುಣತ ಕುಣಿತಿ ಏ ನಿನ್ನ ಹೃದಯದೋಳು ಜನಸಿ ಬಂದ ತ್ರಿಕಾಲದ ಮೂರ್ತಿ ಆಗೆ ಆಗ ಆಗೆ ಆಗ ಏ ತಾಯಿ ಹೃದಯದೋಳು ಜನಸಿ ಬಂದ ತ್ರಿಕಾಲದ ಮೂರ್ತಿ ಆಗೆ ಆಗ ಆಗೆ ಆಗ ಶೇಖ ಮಾಕ್ತು ಮಗ ಒಲಿಯುವ ಶಕ್ತಿ ಶೇಖ ಮಗ ಒಲಿಯುವ ಶಕ್ತಿ ಶೇಖ ಮಾಕ್ತು ಮಗ ಒಲಿಯುವ ಶಕ್ತಿ ಏ ಕಂದ ಇಮಾಮ ಸಾಬ ನಿನ್ನ ನೆನೆಯ ತಾರ ಆಗವ್ವ ಸಾರಥಿ ತಾಯಿ ನಮಗ ಆಗವ್ವ ಸಾರಥಿ ಮೂರು ಮಂದಿಗಾಗವ್ವ ಸಾರಥಿ ಆಗೆ ಆಗ ಆಗೆ ಆಗ ಇಮಾಮ ಸಾಬ ನಿನ್ನ ನೆನೆಯ ತಾರ ಆಗವ ಸಾರಥಿ ಆಗವ ಸಾರಥಿ ಆಗೆ ಆಗ ಆಗೆ ಆಗ ಏನ್ ಹೇಳಕತ್ತೇರಪ್ಪ ಸರಿಜೋಡಿ ಕಲಾವಿದರ ಮಾತಿಂದ ಮತ್ತಿನ್ನು ಚಾಲು ಮಾಡ್ಯಾನಲ್ಲ ಪರಮಾತ್ಮ ಸಾಧುರು ಹೊಸರು ಹೊಡ್ಕೊಂಡು ಬಂದಾರಿ ಹಾ ಒಮ್ಮೆ ತಂದಾನ ಕುಂಬಾರಿ ಗ್ರಾಮದವರ ಹಾಡಲಾಕ ಕರೆಸ್ಯಾರ ನಮ್ಮನ ಹಾಡಿನ ಅರ್ಥ ಹಾಡಿನ ಒಳಗ ಸಿಕ್ಕ ಬಿದ್ದತಿ ಹೌದು ಸಿಕ್ಕದ ಉಚ್ಕೋಬೇಕಂದ್ರ ಜಾತ್ರೆ ಗದ್ದಲ ಬ್ಯಾರೆ ಐತಿ ಹೌದು ಗದ್ದಲ ಜೀವಂತಪ್ಪ ಗುದ್ಲಿಂಗ ಇವ್ರಿಗೆ ಗುದ್ದೈತಿ ಅಂತ ಹೇಳ್ತಾರೆ ಇದ್ದ ದೇವರ ಇದ್ದಲ್ಲಿ ಮರೆತ ಬಿದ್ದ ದೇವರ ನೆನಸೋದಾತ ಹೌದ ಮೊದಲ ಮನಗು ಹೊತ್ತ ಬಂತು ಎಂತ ಪದ್ಧತಿ ದೇವ್ರ ಎಷ್ಟದಾವು ಅಂದ್ರ ಕೇಳ್ತೀವಿ ಇದ್ದ ದೇವ್ರ ಇದ್ದಲ್ಲಿ ಮರೆತ ಬಿದ್ದ ದೇವ್ರ ಈ ಇಳು ಇದ್ದ ದೇವ್ರ ಯಾವ್ದ ಬಿದ್ದ ದೇವ್ರ ಯಾವ್ದ ಎದ್ದ ದೇವ್ರ ಯಾವ್ದ ಮನಗಿರೋ ದೇವ್ರ ಯಾವ್ದತ್ತ ನನಗ್ ಸಂಶಯ ಬಂದದ್ರಿ ಹೌದು ಹೌದವ ದೇವ್ರ ಎಷ್ಟು ಒಂದ್ ಇದ್ದ ದೇವ್ರ ಹೌದು ಒಂದ್ ಬಿದ್ದ ದೇವ್ರ ಹೌದ ಒಂದ್ ಎದ್ದ ದೇವ್ರ ಎದ್ದ ದೇವ್ರ ಒಂದ್ ಮಂದಿಯಾಗ ಹೋಗಿ ಅಲ್ಲಿ ತಿರ್ಗಾಡ್ಕೋತ ಕೂತೈತ್ ನೋಡಿದ ಗಂಡ ದೇವ್ರ ಇದು ಒಂದ್ ದೇವ್ರ ನಾಲ್ಕು ದೇವ್ರ ಹದುಲ ಎಟ್ರಿ ಅದಾವ ದೇವ್ರಗಳು ಎಟ್ಟದಾವ ಓಂ ತುಮ್ಮ ಅವಂಗೆ ಹೆಂಗಾಗೈತಿ ಗೊತ್ತೇನ್ರಿ ಹೆಂಗವ
ಮನಮುಖಾಮಿನ ಚಟ ಬಿದ್ದೈತ್ರಿ ಅವ್ರಿಗೆ 3 ಮಂದಿಗೆ. 6 ತಿಂಗಳು ಹಿಂಗ್ ಮೇಯವ 6 ತಿಂಗಳು ಹಿಂಗ್ ಮೇಯವ 6 ತಿಂಗಳು ಈ ಕಡೆ ಬಾಯಿಲಿ ತಿನ್ನೋದು ಮತ್ತ 6 ತಿಂಗಳು ಈ ಕಡೆ ಬಾಯಿಲಿ ಮೇಯ್ಲಕ್ ಚಾಲೋ ಮಾಡೋದು. ಇಸಿಲೆ ಹಂಗೇನ ಮಾಡ್ಲಕ್ ಹೋಗ್ಬೇಡ್ರಿಪ್ಪ, ಶಾನೆ ಅದೇರ್ತೀರಿ ಕರ್ಸ್ಯಾರ ನಿಮ್ಮನ. ಹೌದಲ್ಲ, ಅದಕ್ಕೆ ಏನು ಕೇಳತ್ಯಾರು ಏನಂತ ತಂಗಿ? ಪ್ರಥಮದೊಳಗ ಹಾ ಕೋಡಗಳ ಬಸವಣ್ಣಪ್ಪಗೆ ಎಷ್ಟಿದ್ವತ್ರಿ? ಎಷ್ಟಿದ್ವತ್ರಿ? 8 ಕೋಡ್ ಅದಾವತ್ರಿ. 8 ಆತು. ಒಬ್ಬ ಹೇಳ್ತಾನ, ಒಬ್ಬ ಏನ್ ಹೇಳ್ತಾನ? 7 ಆತು ಒಬ್ಬ ತಾನ. ಕೋಡ್ಗಳು ಇದ್ದದು ಪ್ರಥಮ ಶಾಸ್ತ್ರ ಹೇಳ್ತತಿ, 7 ಕೋಡ್ ಹೇಳ್ತತಿ. ಹೌದಲ್ಲ? ಹೌದು. 7 ಕೋಡಿ ಹೋಗಿ ಆಮ್ಯಾಲ 3 ಕೋಡಾಗಿ 3 ಕೋಡ್ ಹೋಗಿ ಕಲಿಯುಗದೋಗಿ 2 ಕೋಡ್ ಉಳ್ಕೊತ ಬಂದಾವ. ಹೌದು ಹೌದಲ್ಲ? 7 ಕೋಡ್ ಆಗ್ಬೇಕಾದ್ರ 5 ಕೋಡ್ ಅವನ ತಲೆಯಾಗ ಉಳ್ದಾವು. 2 ಕೋಡ್ ಏನಾಗ್ಬೇಕಾಗೈತಿ ಸದ್ದ ಈಗ ಬಸವಣ್ಣಪ್ಪಗ ಅದಾವ. ಅಲ್ಲಿ ಎಷ್ಟು ಉಳ್ದು? 5 ಉಳ್ದು. ಹೌದಲ್ಲ? 5 ಕೋಡಿ ಏನಾಗಿ ಉಳ್ದಾವ, ಯಾರ ಮನ್ಯಾಗ ಅದಾವ ಅಂತ ಕೇಳ್ತಾರ ಅವ್ರು. ಕೇಳ್ತಾನಲ್ಲ ಗಂಡ ಹಾಡವ. ಹೇಳ್ತಾನೆ ಕೇಳಿ ನಿನ್ನ ಪ್ರಶ್ನೆದ ಉತ್ತರ. ತಗೋತಮ್ಮ ಬರ್ಕೋ. 1 ಕೋಡ ಕಾಮನ ಬಿಲ್ಲಾಗಿ ಉಳಿದೈತಿ. ಹೌದಲ್ಲ? 1 ಕೋಡ ಉಳಿಗೆ ಆಗೈತಿ. ಆಗಿತ್ಲ ನೋಡ್ರಿ ನೀವು ಸಮಗಾರ ಮನ್ಯಾಗ ಉಳಿ ಐತಿ. ಹೌದು ಹೌದು. 1 ಕೋಡ್ ಉಳಿ ಆಗೈತಿ, ಇನ್ನೊಂದು ಕೋಡ್ ರೆಪಿಗೆ ಆಗೈತಿ. ಆಗಿತ್ಲ ಇನ್ನೊಂದು ಕೋಡ ಕೊಂಬಿಸಿಂಗ್ಯಾನ ಕೈಯಾಗ ಕೊಂಬಾಗಿ ಉಳದೈತಿ. 1 ಕಾಮನ ಬಿಲ್ಲ ಆತು, 1 ಉಳಿ ಆತು, 1 ರೆಪಿಗೆ ಆತು, 1 ಕೊಂಬಿಸಿಂಗ್ಯಾನ ಮನ್ಯಾಗ ಕೊಂಬಾಗಿ ಉಳಿತ. ಹೌದು ಹೌದು. ಇನ್ನೊಂದು ಕೋಡ್ ಯಾವ್ದ್ರಿ? ಅಸೋದರ ಕೈಯಾಗ 1 ಬಡಿಗಿರ್ತೈತಿ ನೋಡ್ರಿ, ವಾಂಕ. ಹೌದಲ್ಲ? ಕೈಯಾಗ ವಾಂಕ ಬಡಿಗಿರ್ತೈತಿ. ಇರ್ತೈತಿ. 1 ಆದಾಗಿ ಉಳಿತಿಲ್ಲ. 2 ಕೋಡ್ ನಿನ್ನ ತಲೆ ಮ್ಯಾಗ ಉಳ್ದಾವ. ಅವ್ 5 ಇವ್ 2 7 ಕೋಡ್ ಅದು. 8 ಕೋಡ್ ಅದಾವ ಅಂತ ಹೇಳ್ತಿ. ಇನ್ನೊಂದು ಎಕ್ಸ್ಟ್ರಾ ಯಾವ್ದೈತಿ ಅದ್ರ ಹೆಸರೇನ, ಅದ್ ಏನಾಗಿ ಉಳ್ದೈತಿ ನೀ ಬಂದ್ ಹೇಳ. ಮುಂದಿನ ಅವನ ಹೇಳಬೇಕಿದ್ದಾನೆ. 8 ಕೋಡ್ 7 ಸಿಕ್ಕಾವ. ಹೌದಾ? 7 ನಾವ್ ಹೇಳಿದೀವಿ. ಇನ್ನು 1 ಐತಿಲ್ಲ ಎಕ್ಸ್ಟ್ರಾ 8 ಅದಾವ ಅಂತ ಹೇಳಿಯಲ್ಲ. ಆ 8ನೇ ಕೋಡದ ಹೆಸರು ಏನೋ, ಅದು ಯಾರ ಮನ್ಯಾಗ ಐತಿ, ಏನಾಗಿ ಉಳ್ದೈತಿ, ಯಾವ ಜಾಗದಾಗ ಐತಿ ಸದ್ಯ. ಮತ್ತ ಇವ್ 5 ಹೋಗಿ ನಡಬಾರಕ್ಕೊಮ್ಮೆ 3 ಯಾಕಂದ್ರ 3 ಕೋಡಿ ನಾವು ಒಪ್ಪಿದ್ದ ಇದ್ರಲ್ಲ. ಯಾರು ಅವ? ಮುಕ್ಕಾಲ ಬಸವಣ್ಣ. ಹೌದಲ್ಲ? 3 ಕೋಡಿ ನಾವಿದ್ದ. 3 ಕೋಡ್ ಹೋಗಿ ಸದಾ ನೋಡ್ರಿ ನೀವು ಎತ್ತುಗಳಿಗೆ 2 ಕೋಡದವ್ ನಡು 1 ತೆಗ್ ಬಿದ್ದೈತಿ, ಅಲ್ಲಿ 1 ಕೋಡಿತ್ತು, ಕೋಡ್ ಮುರಿದೈತಿ. ಅದ ಹೌದವ? ಎತ್ತ ಎಷ್ಟ ವಾಂಡ್ ಐತಿ ಅಂದ್ರು ಆ ಏನ ತೆಗ್ ಬಿದ್ದೈತಿ, ತೆಗ್ ಬಿದ್ದಿರು ಜಾಗನ್ಯಾಗ ತುರಿಸಿದ್ರ ಜಾಗದ ಮ್ಯಾಗ ವಾಂಡಿರುವಂತ ಎತ್ತ ಸಹಿತ ಗಪ್ಪ ನಿಂದಿರ್ತೈತಿ. ಯಾಕ? ಆ ಕೋಡ್ ಮುರಿದಿರು ಜಾಗ ತುರಸಾಂಡ್ಲೆ ಸಮಾಧಾನ ಆಗ್ತತಿ, ಶಾಂತ ನಿಂದಿರ್ತೈತಿ. ಹೌದಲ್ಲ? ಅಲ್ಲಿ 1 ಇತ್ತ ಕೋಡ್, ಅಲ್ಲಿ 1 ಇತ್ತರ್ಲೆ. ಅದು ಕೋಡ್ ಒಂದೊಂದ್ ಚೀಸ್ ಆಗಿ ಉಳ್ದಾವ. ಜಗತ್ತಿನ ಒಳಗೆ. ಅದನ್ನ ಕೇಳ್ರೆ ಹೇಳ್ಯಾನ ನೀವು? ಏನ್ ಹೇಳ್ತಾನೋ ಹೇತ್ಕೋತಾನೋ ಯಾರಿಗ ಗೊತ್ತು. ನೋಡೋಣ ಶಾನೆ ಬಾಳದಾರು. ಶಾನೆ ಅದಲ್ಲ. ಈಗೇನ್ ಹೇಳತ್ತೀರಿಪ್ಪ? ಏನಂತ ಹೇಳ್ತಾನ ತಂಗಿ? ಒಟ್ಟ ಹೆಣ್ಣ ಇಲ್ಲ ಗಂಡ ದೇವ್ರ ಐತಿ ಅನ್ಕೋತ ಹೇಳ್ಕೊತ ಬಂದಾರ. ಬಂದಾರಲ್ಲ. ಅದಕ್ಕೆ ನಮ್ಮ ಕವಿಗಳೇನ್ ಹೇಳತ್ತೀರಿ? ಏನಂತ ಹೇಳ್ತಾರೆ? ಈ ಗಂಡ ದೇವ್ರು ಹುಟ್ಟಿದ್ದ ನಮ್ಮ ಹೆಣ್ಣಿನ ಕೈಯಾಗ ವಾದ ಐತಿ ನಂದ. ಹೌದಲ್ಲ? ನಡಿಲಿ. ಆದಿಯುಗ ಹಿಡದ ಆದಿಶಕ್ತಿಯೇ ಹೌದು. ಓದಿ ನೋಡವೇ ದಿನ ಗೋಟ ವಾದ ವಿವಾದ ನಡೆಸಿದ್ಯೋ ಆಡಮೋಟ. ನಿನ್ನಂತ ಕಸುಮುಳ ಹಾಡಂಗ ನೋಡಿನಿ ಗಾಟ. ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಏನಾಯ್ತವ? ಕೊಳ್ಳಾಗ ಕಟ್ಟಿವ ಹಳಿ ಮ್ಯಾಟ ಹಿಂದಿಯೋ ಏಟ. ಕೊಳ್ಳಾಗ ಕಟ್ಟ್ಯಾರ 7 ಅಂಟ ತಿಂದಿಯೋ. ಪರಂ ಜ್ಯೋತಿ ಶಕ್ತಿ ದೇಂದ ಪರಬ್ರಹ್ಮ ಹುಟ್ಟಿ ಬಂದ. ಪರಂ ಜ್ಯೋತಿ ಶಕ್ತಿ ದೇಂದ ಪರಬ್ರಹ್ಮ ಹುಟ್ಟಿ ಬಂದ. ಪರಬ್ರಹ್ಮ ಹುಟ್ಟಿ ಬಂದ. ಪರಂ ಜ್ಯೋತಿ ಶಕ್ತಿದಿಂದ ಪರಬ್ರಹ್ಮ ಹುಟ್ಟಿ ಬಂದ. ಹೌದು.
ಏ ಪಾರ್ವತಿ ಮಗನಾದೋ ನೀಲಕಂಠ ಪರಶಕ್ತಿ ರಚಿಸಾಳ ದಿಕ್ಕಗಳ ಯಾಂಟ ಕತ್ತಿ ಗೊತ್ತ ಇಲ್ಲೋದು ತಗಿ ಬ್ಯಾಡ ತೊಂಟ ಏ ಹರದಿ ಹೃದಯದಿ ಹರ ಜನಸಿದ್ದ ಖಾರೇ ಹೌದವಾ ಏ ನಿನಗೇನ ಗೊತ್ತಾದೋ ಗರ್ವಿಷ್ಟ ಕೇಳ ಕಿವಿ ಕ್ವಾಟ ಏ ನಿನಗೇನ ಗೊತ್ತಾದೋ ಗರ್ವಿಷ್ಟ ಕೇಳ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಹೌದವಾ ಏ ಶಕ್ತಿ ಪುರಾಣ ಹಿಂಗ ಬರದೇಟ ಅಕ್ಕಿದಿಂದ ಬ್ರಹ್ಮ ಅದು ಪ್ರಕಟ ಅಖಿಲ ಸಕಿಲ ಓದಿ ನೋಡ ಜಟಪಾಟ ಏ ನಾರಿ ಮಣಿಯಿಂದ 1008 ಬ್ರಹ್ಮಾಂಡ ಹೌದು ತಂಗಿ ಏ ಗಿರವಾಣಿ ಗ್ರಂಥ ಹಿಂಗ ಬರದೆ ನೋಡು ನೀ ಸ್ಪಷ್ಟ ಏನ್ ಹೇಳ್ತಾರಿ ಏನಂತ ತಂಗಿ ಯಾರಿಂದ ಯಾರು ಹುಟ್ರಿ ಯಾವಾಗ ಹುಟ್ರಿ ಯಾವ ಗ್ರಂಥದಾಗ ಬರದಿಟ್ಟೈತಿ ಅಂತ ಕೇಳತೈತಿ ನಿನಗ ಹೌದು ಹೌದವ ಪರಂ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿಗೆ ಮಗನಾದ ನೀಲಕಂಠ ಪರ ಶಕ್ತಿ ರಚಶಾಳ ದಿಕ್ಕಗಳ ಎಂಟ ಹೌದು ಹೌದವ ಕತ್ತಿ ಗೊತ್ತ ಇಲ್ಲದ ತೆಗಿಬೇಡ ಸುನ್ನಾಳ ಕತ್ತಿ ನನ್ನ ಸಂಗಾಟ ತಳ ಬುಡ ಗೊತ್ತಿಲ್ಲದ ತೆಗಿಬೇಡ ನನ್ನ ಸಂಗಾಟ ತಂಟ ಹೌದು ಹೌದಲ್ಲ ಹರದಿ ಹೃದಯದಿ ಹರ ಜನಸಿದ್ದ ಕರೆ ಕರೆ ಐತಲ್ಲ ಗಿರ್ವಾಣಿ ಗ್ರಂಥ ಹಿಂಗ ಬರದಿಟ್ಟ ತಮ್ಮ ಓದಿ ನೋಡು ನೀ ಸ್ಪಷ್ಟ ಹೌದು ಹೌದವ ಯಾವ ಗ್ರಂಥ ಯಾವುದು ಗಿರವಾಣಿ ಗ್ರಂಥದೊಳಗ ಬರೆದಿಟ್ಟಾರ ಹೆಂಗ ಬರೆದಿಟ್ಟಾರಲ್ಲ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಹೌದು ಶಕ್ತಿ ಪುರಾಣ ಹಿಂಗ ಬರೆದಿಟ್ಟ ಹೌದ ಲಕ್ಷ್ಮೀ ಜಡಿ ಒಳಗಿಂದ ನಾರಾಯಣ ಹುಟ್ಟ್ಯಾನಂತ ಶಕ್ತಿ ಪುರಾಣ ಹೇಳ್ತೈತಿ ಖರೆ ಖರೆ ಐತಲ್ಲ ಆ ಹೌದು ಯಾವ ಪರಬ್ರಹ್ಮ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಶಕ್ತಿ ಪುರಾಣ ಬರೆದಿಟ್ಟ ಖರೆ ಐತಲ್ಲ ಆಕಿದಿಂದ ಬ್ರಹ್ಮ ಆದ ಪ್ರಕಟ ಪ್ರಕಟ ಆಗ್ಯಾನಲ್ಲ ಅಖಿಲ ಸಕಿಲ ಓದಿ ನೋಡ ಝಟ್ಪಟ ಝಟಪಟ ನಾರಿ ಹಣಿ ಒಳಗ ನವಖಾಂಡ ಜನಸಿ ಬಂದು ಹೌದು ಖರೆ ಐತಿ ಒಂದ್ ಕಾಂಡಲ 2 ಕಾಂಡಲ ನವಖಾಂಡ ಹೌದು ಹೌದಲ್ಲ ನಾರಿ ಹಣಿಯಿಂದ ನವಕಾಂಡ ಜನಿಸಿ ಬಂದು ಹೌದು ಇದನ್ನ ಹಿಂಗ ಬರದಿಟ್ಟೈತಿ ತಮ್ಮ ದೇವಿ ಪುರಾಣದೊಳಗ ಹೌದು ನಿಂದ ಯಾವ ಪುರಾಣ ಐತಿ ಬಂದ ಹೇಳಿ ಇಲ್ಲ ನಿಮ್ಮ ಅವ್ವಗಳಿಲ್ಲ ನಿಮ್ಮ ಅವ್ವಗಳನ್ನ ತಯಾರು ಮಾಡಿದವ್ರು ನಾವತ್ ಹೇಳು ಬಂದು ಹೇಳ ನಂದು ಮಾತ್ರ ಆಧಾರ ಐತಿ ನೋಡಿ ಕಿಂತ ಗ್ರಂಥ ಕಿಂತ ಟೈಮ್ದೊಳಗೆ ನಿಮ್ನ ಹುಟ್ಟಿಸೇವ ಅನ್ನೋದು ಹೌದು ಹೌದಲ್ಲ ನೀಲಕಂಠ ತಾಯಿ ಮಗ ಆಗ್ಯಾನ ಆಗ್ಯಾನ್ರಲ್ಲ ಪರಬ್ರಹ್ಮ ಹುಟ್ಟಬೇಕಾದ್ರೆ ಶಕ್ತಿದಿಂದ ಹುಟ್ಟ್ಯಾನ ಹುಟ್ಟ್ಯಾನ ನಾರಾಯಣ ಹುಟ್ಟಬೇಕಾದ್ರೆ ಲಕ್ಷ್ಮೀ ಜಡಿದಿಂದ ಹುಟ್ಟ್ಯಾನ ಹುಟ್ಟ್ಯಾನಲ್ಲ ಇವ್ರ ಕಡೆಯಿಂದ ಇವ್ರು ಹುಟ್ಟಬೇಕಾದ್ರ ನಮಕಿ ನೀವು ಸಣ್ಣಾರು ಆದ್ರಿ ಅವರು ನೀ ನನ್ನ ಮುಂದಿನ ಬಚ್ಚೆ ಬಚ್ಚ ಬಗಲ ಬಚ್ಚ ಹುಟ್ಟಿಂದ ಕಣ್ಣು ತೆರೆದಿ ಎಷ್ಟು ದೊಡ್ಡದ ಮಾತಾಡ್ಲತ್ತಿದ್ಯೋ ನನ್ನ ಕಾಲಾಗಿನ ಕರ ಎಷ್ಟು ಶಟದ ಹಾಡ್ತಾನ ನೋಡ ಹಾ ಹಿಂದಕ್ಕೊಮ್ಮೆ ಹಿಂದಕ್ಕೊಮ್ಮೆ ಮುಂದಕ್ಕೊಮ್ಮೆ ಎದಕ್ ಸರದಾಡ್ತಾನ ನಿನಗ್ ಗೊತ್ತಿಲ್ಲದ ಯಾಕ ಅದು ಒಂದ ಜಾಗನ್ಯಾಗ ನಿಂದ್ರ ಕೊಡಂಗಿಲ್ಲ ಅವಂಗ ಹೆಂಗ ಒಳಗ ಮೂಲಾದಿ ಆಗೈತಿ ಒಳಕಲಾಕ್ ಚಾಲೂ ಮಾಡ್ತೈತಿ ಅದು ಒಂದ ಜಾಗನ್ಯಾಗ ನಿತ್ರ ಅವಂಗ ಸರದಾಡ್ಬೇಕಂದ್ರ ಸಮಾಧಾನ ಆಗ್ತೈತಿ ಅದ ಗಂಡ ಹಾಡ ಅವಂಗ ಹೌದು ಹೌದಲ್ಲ ಅದಕ್ಕ ಈಗೇನ್ ಹೇಳತ್ಯಾರು ಏನಂತ ಹೇಳ್ತಾರ ನಮ್ಮ ಕವಿಗಳು ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ದ್ವಗಲ ತಾಯಿ ಬಗಲಾಗ ಕೂಡಿ ಉಂಡಾರು ಒಂದೇ ಆಗಲಾಗ ತೆತ್ತಿಸ್ ಕೋಟಿ ದೇವತೆಯರೆಲ್ಲ ತಗಲ್ಯಾರ ತಾಯಿ ದ್ವಗಲಾಗ ಬಗಲಾಗ ತಾಯಿ ದ್ವಗಲಾಗ ಅಗಮ ನಿಗಮ ಭೂಗೋಲ ತ್ವಗಲಾಗ ಮುಖ್ಯ ಮೂಲ ಸ್ತಂಭ ಹಿಂಗ ಬರದ ಮೊಗಲಾಗ ಇಟ್ಟರ ಮೊಗಲಾಗ ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲಾಗ ಏ ಕ್ರಿಯಾ ವಿಚ ಜ್ಞಾನ ಮೂರ ಒಮ್ಮಿಲೆ ಅರಿ ಮುಟ್ಟ ಕ್ರಿಯಾ ವಿಚ ಜ್ಞಾನ ಮೂರ ಒಮ್ಮಿಲೆ ಅರಿ
ವಿದ್ಯಾ ವಿಚ ಜ್ಞಾನ ಮೂರ ಒಮ್ಮೆಲೆ ಅರಿಮೋಟ ಹೌದವ ಏ ಅಂಧಕಾರ ಅದರ ದೊಂದ ತಿಳಿಗೋಟ ನಿನಗ ಮಂದಮತಿ ಅಂತಾರ ಚರಕಾಟ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮಾಂಡ ಕೊಳ್ಳಾಗ ಕಟ್ಯಾರ 7 ಅಂಟ ತಿಂದಿ ಮತ್ತೇನ್ ಹೇಳ್ತಾರೆ ಮತ್ತೇನು ಹೇಳ್ತಾನೆವ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಹೌದು ಹೌದೇವ ಕೂಡಿ ಉಂಡಾರ ಒಂದೇ ಆಗಲಾಗ ಹೌದಲ್ಲ 33 ಕೋಟಿ ದೇವತ್ಯಾರೆಲ್ಲ ತಗಲ್ಯಾರ ತಾಯಿ ತೊಗಲಾಗ ಹೌದು ಹೌದಲ್ಲ ಒಮ್ಮೆ ತಾಯಿ ತೊಗಲಾಗ ತೊಗಲಿದ್ದು ಯಾಕಂದ್ರೆ ಹೋಗಿ ತೊಡಕಿದ್ದು ಖರಿ ಅದರಿ ಖರೆ ಐತಲ್ಲ ಹೆಂಗ ಹೆಂಗ್ರಿ ಯಾವಾಗ ದೇವತ್ಯಾರ ಸಂಖ್ಯೆ ಎಷ್ಟಿತ್ತು ದೈತ್ರ ಸಂಖ್ಯೆ ಎಷ್ಟಿತ್ತಿಪ್ಪ ಎಷ್ಟಿದ್ದೇವ 33 ಕೋಟಿ ದೇವತ್ಯಾರಿದ್ರು 66 ಕೋಟಿ ದೈತ್ರಿದ್ರು ಹೌದ್ರಲ್ಲ ಈ 66 ಕೋಟಿ ದೈತ್ರ ಮನಸ್ಸಿನೊಳಗ ಒಂದು ಹಠ ಹೋಗಿತ್ತು ಹೆಂಗ್ರಿ ಇವ್ರ 33 ಕೋಟಿದಾರ ನಾವು 66 ಕೋಟಿ ಅದೀವ ಹೌದು ಹೌದಲ್ಲ ಹೌದು ಇವ್ರ 33 ಅಂದ್ರ ನಮಕಿ ಒಂದು ಪಟ್ಟು ಕಮ್ಮಿ ಆದ್ರ ಕಡಿಮೆ ಆದ್ರಲ್ಲ ಇವ್ರನ್ನ ಹೊಡೆದ ಓಡಿಸಿ ದೇವಲೋಕ ನಾವ ಯಾಕೆ ಆಳಬಾರ್ದನ್ನುವಂತ ಇಚ್ಛಾ ತಾಳಿದ್ರು ದೈತ್ರ ಹೌದು ಮುಂದೆ ಏನಾಯ್ತವ ಹೊಡೆದ ಓಡಿಸ್ಬೇಕಂತ ಹೇಳಿ ತಿಳ್ಕೊಂಡ ದೇವಲೋಕದೊಳಗ 3 ಲೋಕದಾಗ ಹೊಕ್ಕ ಕಾಗಾಳಿ ನಡೆಸಿರ ಹೌದು ಹೌದು ಯಾವ 3 ಲೋಕದೊಳಗ ದೈತ್ರ ಬಂದ ಕಾಗಾಳಿ ಮಾಡುವಂತ ಟೈಮ್ದೊಳಗ ಸ್ವತಃ ಇವರ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ಚಂದ್ರ ವರುಣ ಗರುಡ ಹೌದಾ ಈ 33 ಕೋಟಿ ದೇವಾನ ದೇವತೆಯರೆಲ್ಲ ಆದಿಶಕ್ತಿ ಪಾದಕ್ಕೆ ಹೋಗಿ ಮೊರೆ ಹೊಕ್ಕರ ಖರೆ ಐತೆ ತಂಗಿ ಮುಂದೆ ಏನಾಯ್ತವ ಅವಾಗಂದ್ರ ತಾಯಿ ಆದಿಶಕ್ತಿ ಇವತ್ತು ನಿನ್ನ ಪಾದಕ್ಕೆ ಬಂದ ಶರಣಾಗಿದೀವಿ ಯಾಕಂದ್ರ ಆಗ್ಯಾರಲ್ಲ ನಮಗ ದೈತ್ರ ಬೆನ್ನತ್ಯಾರ ಅವ್ರ 66 ಕೋಟಿದಾರ ನಾವು 33 ಕೋಟಿ ಇದೀವ ಹೌದು ಇಬ್ಬಿಬ್ರು ಬಂದ ನಮಗ ಒಬ್ಬೊಬ್ಬರಿಗೆ ಗಂಟು ಬಿದ್ರ ನಾವು ತಡೆಯಂಗಿಲ್ಲ ಖರೆ ಐತಲ್ಲ ಇವತ್ತು ನೀನ ನಮ್ಮನ್ನ ಕಾಪಾಡಕಿವ ಶರೀರ ಎಲ್ಲ ಸಾವಿರಾರು ಕಣ್ಣಿದ್ದಕ್ಕಿ ನೀನು ಹೌದು ಇವತ್ತು ನಿನ್ನ ಪಾದಿಗೆ ಬಂದ ಬಿದ್ದೀವಿ ನಿನ್ನ ಉಡಿ ಒಳಗ ಹಾಕುವ ಅಂದಾಗ ಅವಾಗ ಏನಾಯ್ತವ ಕಾಪಾಡತ್ ಹೇಳಿ ಬಿದ್ದು ಒದ್ದಾಡ್ಲತ್ರಕಿ ಪಾದ ಮ್ಯಾಲ ಹೌದವ ಅವಾಗ ಅಂದಳ ಆದಿಶಕ್ತಿ ಏನಂತ ಹೊಟ್ಟಿಲೆ ಹುಟ್ಟಿದ ಬಿಡುತ್ತನ ಕರೆ ಬೆನ್ನಿಗೆ ಬಿದ್ದದ ಬಿಡುದಲ್ಲ ತಿಳ್ಕೊಂಡು ಹೌದಾ ಅವಾಗ ಒಂದು ಉಪಾಯ ಹೇಳಕಿ ಏನಂತ ಹೇಳ್ತಾನ ತಾಯಿ ಸಾಕ್ಷಾತ್ ಒಂದು ಆಕಳಾಗಿ ನಿಂದಿರ್ತಾನ ಹೌದು ನಾನು ಇದೇ ಕೈಲಾಸದೊಳಗ ಒಂದು ಆಕಳಾಗಿ ನಿಂದಿರ್ತನು ನನ್ನ ಹೊಟ್ಟಿ ಒಳಗ ಎಟ್ಟದಿರ್ಲೆ ದೇವಾನ ದೇವತೆಯರೆಲ್ಲ ಬಂದು ನನ್ನ ಹೊಟ್ಟಿ ಒಳಗ ಅಡಕ್ ಹಾಕೊಂಡ್ರಿ ಅಂದಳಕಿ ಹೌದವಾ ನಾನು ಹೊಟ್ಯಾಗ ಅಡಕ್ ಹಾಕೊಂಡ್ರಿ ಅಂದಾಗ ಮುಂದೆ ಏನಾಯ್ತು 33 ಕೋಟಿ ದೇವಾನ ದೇವತೆಯರೆಲ್ಲ ಹೋಗಿ ಅಡಕ್ಕಾಯಿ ಕೂತ್ರ ತಾಯಿ ಹೊಟ್ಯಾಗ ಆಕಳ ಹೊಟ್ಯಾಗ ಕೂತ್ರ ಹೋಗಿ ಹೌದು ಹೌದಲ್ಲ ಆಕಳ ಹೊಟ್ಯಾಗ ಕೂತಾಗ ಯಾವ ಆದಿಶಕ್ತಿ ಆಕಳ ಕೂತಳ ಅಂಟ್ಲೆ ಈಗ ಸದ್ದಕ್ಕ ಆಕಳ ಪೂಜೆ ಆಗ್ತೈತಿ ಆಗ್ತದಲ್ಲ ಭೂಮಿ ತಲೆ ಮೇಲೆ ಮಾರಿ ಹಿಡ್ಕೊಂಡ ಕಾಲ ಕುರ ಹಿಡ್ಕೊಂಡ ಮ್ಯಾಲ ಕೋಡಿ ಹಿಡ್ಕೊಂಡ ಬಾಲ ಮುಕ್ಕಳಿ ತಕ ಸಹಿತ ಪೂಜೆ ಆಗ್ತೈತಿ ಯಾಕ್ರಿ 33 ಕೋಟಿ ದೇವಾನ ದೇವತೆಯಾರ ತುಂಬಿ ತುಳುಕ್ಯಾರ ಆಕಳ ಹೊಟ್ಯಾಗ ಅಂಟ್ಲೆ ಬರೇ ಒಂದು ವಾಸ್ತುಕ ಮನಿ ವಾಸ್ತುಕ ಮಾಡೋದಿತ್ತಂದ್ರ ವಾಸ್ತುಕ ಶಾಂತಿ ಆಕಳನ ಹೋಗಬೇಕು ಮನ್ಯಾಗ ಗೂಳಿ ಹೋಗಲಕ್ಕ ಬರಂಗಿಲ್ಲ ಯಾಕ ಗೂಳಿ ಒಳಗ ದೇವ್ರುಗಳು ಇಲ್ಲ ಶಗಣಿ ಅಟ್ಟ ತುಂಬೈತಿ ಆಕಳ ಒಳಗ ದೇವತ್ಯಾರ ಅದಾರ ಅಡಕಾಗ್ಯಾರಲ್ಲ ಒಳಗ ಅದಕ್ಕ ಎಂಟ್ರಿ ಐತಿ ನೋಡ್ರಿ ನೀವು ಹೌದು ಆಕಳನ ಒಳಗ ಒಯ್ತಾರ ಹೌದು ಹೌದಲ್ಲ ಆಕಳನ ಹೋಗಿಸಿಂದ ಕಾಲ ಇಟ್ಟು ಮಲ ಮೂತ್ರ ಮಾಡಿತಂದ್ರ ಅವ್ರ ಮನಿ ಉದ್ದಾರ ಅಂತ ಹೇಳ್ತಾರ ಹೌದಲ್ಲ ಅದ ಗುಳಿ ಈ ಲಾಕ ಕೊಟ್ಟ ಸುಣ್ಣಾಳ ಗುಳಿ ತಂದಿರ್ತೀರಿ ಬೆಂಕಿ ಹಚ್ಚುದು ಇದನ್ನ ತಗೊಂಡು ಏನ್ ಮಾಡುದು ಇದು ಬರೀ ಇದು ಬಾಡಿಗೆ ಎತ್ತಿನಾಗ ಮತ್ತೊಬ್ರ ಹೊಲ್ದಾಗ ದುಡಿಲಕ್ಕ ಕಳ್ಸುದು ಹೌದು ಹೌದಲ್ಲ ಆದ್ರೆ ಹೆಣ್ಣ ಆಕಳಿಂದ ತಗದ್ ಹಂಗಲ್ಲ ಹೆಂಗ್ರಿ ಆಕಳನ ಬೇರೆ ಗೂಳಿ ಬೇರೆ ಅಂದ್ರೆ ಆಕಳ ಜೋಡಾದಿತ್ತನ ಗೂಳಿ ಆಗುದಿಲ್ಲ ಇದು ಗೂಳಿ ಹಂಗ ಅದಕ್ಕೆ ಏನಾಗ್ತದೆಪ್ಪ ಅಂದ್ರ ಏನಾಗ್ತೈತಿವ ನಿಮ್ಮ ದೇವಲೋಕದೊಳಗಿನ ದೇವತೆಯರನ್ನೆಲ್ಲ ಕಾಪಾಡಿ ದೈತ್ರ ಕೈಯಾಗಿನ ಸಂರಕ್ಷಣೆ ಮಾಡಿ ದೇವಲೋಕ ಸಂರಕ್ಷಣೆ ಮಾಡಿದ ನನ್ನ ಹೆಣ್ಣು ದೇವ್ರ ಕರೀತಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಏನ ಸುಗ್ಗಿಯ ಕಬ್ಬ ಕಡ್ಲಕ್ ಹೋಗಿದ್ರ 3 ಮಂದಿ ಇಲ್ಲ ತೊಗರಿ ಕಡ್ಲಿಕ್ಕೆ ಕಿತ್ಲಾಕ್ ಹೋಗ್ಯಾವ ಹಂಗೇನ್ ಇರಂಗಿಲ್ಲ ಆ ದಗದ ನಿನ್ನ ಕೈಲಿ ಅಲ್ಲ ಆ ಗಡಿನೂ ನೀ ಅಲ್ಲ ನಿನಗೂ ನೀಗಾಗೂ ಇಲ್ಲ ಶಾನ್ಯಾ ಬಾಳ್ದಿ ಅಂದ್ರ ತಮ್ಮ ಯಾಕೆ ಹೋಗದಿ ನನಕಿ ಒಂದು ಪೂಟ ಅಂತರ ಜಿಗಿಲತ್ತೇನ ಜಿಗಿಲತ್ತಾನ ಮಲದಗತ್ತೆ ಇರ್ಲಿ ಅದಕ್ಕೆ ಈಗೇನ್ ಹೇಳಕತ್ತೀರಿಪ್ಪ ಏನಂತ ಹೇಳ್ತಾರ ನೋಡಬಾ ಒಂದೇ ಲಿಂಗ ಐತಿ ಈ ಹೆಣ್ಣು ಹಾಡವ್ರಿಗೆ ಒಂದೇ ಲಿಂಗ ಐತಿ ಅಂತ ಇವ್ರು ಹೇಳ್ತಾರ ಮತ್ತ ಸೂರ್ಯವ್ ಏನ್ ಹೇಳ್ತಾನು ಹೆಣ್ಮಕ್ಳಿಗೆ ಒಂದೇ ಲಿಂಗ ಐತಿ ಅಂತ ನೀ ಹೇಳ್ತಿ ಮತ್ ಪ್ರಶ್ನೆ ಒಂದ್ ಕೇಳ್ಯಾರಿ ಏನಂತ್ರಿ ಇದು 2ನೇ ಪ್ರಶ್ನೆ ಒಂದ್ ಬಿಡುಗಡೆ ಆಗೋದು ಹೌದು ಈಕಿ ಎಲ್ಲಾ ಹೆಣ್ಮಕ್ಳಿಗೆ 2 ಇರ್ತಾವತ್ತ ಎದಿ ಮೇಲೆ ಕುಚ್ಚಗಳ ಒಬ್ಬಕಿ ಹೆಣ್ಮಗಳಿಗೆ 3 ಅದಾವು ಅಂತ ಸೂರ್ಯನ ಮಾತಾರ 3 ಎದಿ ಇದ್ದಕ್ಕಿ ಹೆಣ್ಮಗಳ ಹೆಸರು ಏನ ಅಂತ ಕೇಳ್ಯಾನ್ರಲ್ಲ ಅವ
ಇವು ಎಲ್ಲಿ ತರ್ತೀರಿ ಆಯ್ತು ನಾ ಎಲ್ಲ ನಾ ಓದಿಬಿಟ್ಟು ಹಳಿ ಮಾಡಿ ತರ್ತೀರಿ ನಿಂತು ನೆಲ ಇಲ್ಲಿ ಕುಂಬಾರ ಊರಾಗ ಹೊಸವಾಗ್ಯಾವ ಈಗ ಅವು ಅವಂಗ ಹೊಸ ಆಗ್ಯಾವನು ಹಾ ಯಾಕಂದ್ರ ಯಾವ ಕಂಚಿ ಕಾಮಾಖ್ಯ ಒಳಗ ಏನಾಯ್ತು ಕಾಮಾಕ್ಷಿ ದೇವಿಗೆ 3 ಎದಿ ಅದಾವ ಅದಾವಲ್ಲ ಖರೆ ಆ 3ನೇ ಎದಿ ಈಗ ಪ್ರಶ್ನೆ ಏನು ಕೇಳಿದಿ ಹಾ ಒಬ್ಬಕಿ ಹೆಣ್ಮಗಳಿಗೆ 3 ಎದಿ ಅದಾವು 3 ಎದಿ ಇದ್ದಕ್ಕೆ ಹೆಸರು ಏನಾತ್ ಕೇಳಿದಿ ಕಾಣತತಿ ಕಂಚಿ ಕಾಮಾಕ್ಷಿ ಒಳಗ ಕಾಮಾಕ್ಷಿ ದೇವಿಗೆ 3 ಎದಿ ಅದಾವ ಹೌದು ಹೌದಲ್ಲ ಹೊಳ್ಳಿ ನಾನ ಒಂದು ಕೇಳ್ತೀನಿ ಇದ್ರೊಳಗ ಕೇಳಿ ಬಿಡಬೇಡಿ ಇವನ್ನ 3 ಎದಿ ಹೋಗಿ ಸದ್ದಕ್ಕ ಒಬ್ಬ ಅದನ್ನ ಒಂದು ಎದಿ ಮುಟ್ಟಿದ್ರ ಎದಿ ಗಪ್ಪ ಆಗೋದಿತ್ತ ಹೌದಲ್ಲ ಆ ಎದಿ ಮುಟ್ಟಿದವನ ಹೆಸರು ಏನ ಯಾವ ಟೈಮ್ದೊಳಗ ಗಪ್ಪ ಆಗೈತಿ ಬಾ ಅಂದ್ರೆ ಹೇಳುದು ಬರ್ಲಿಕ್ಕಂದ್ರ ಹೊಳ್ಳಿ ನನಗೆ ಕೇಳುದು ಹೌದು ಹೌದು ಮಾತು ಖರೆ ಐತಿ 3ನೇ ಎದಿ ಗಪ್ಪ ಆಗೈತಿ ನಡಬಾರ್ಕಿನ ಎದಿ 2 ಎದಿ ಉಳದವ ಮುಟ್ಟಿದ ಬಳಕ 3ನೇ ಎದಿ ಗಪ್ಪ ಆಗೈತಿ ಆ ಮುಟ್ಟಿದವನ ಹೆಸರು ಏನ ಯಾವ ದಿನ ಮುಟ್ಟ್ಯಾನೋ ಕರೀತಲ್ಲ ಶಾನೆ ಬಾಳದ ಬಾಳ ಶಾನೆ ಪಕ್ಕ ಬರೆದಿಟ್ಟುವ ಕಂಚಿ ಕಾಮಾಖ್ಯ ಒಳಗೆ ನೋಡ್ಲಾಕ್ ಸಿಗ್ತತಿ ಕಾಮಾಖ್ಯ ದೇವಿಗೆ ಅದಾವ 3 ಎದಿ ಹೌದು ಹೌದಲ್ಲ ನೀ ಕೇಳಿರುವಂತ ಪ್ರಶ್ನೆಗೆ ನಂದು ಉತ್ತರ ಬಿಡುಗಡೆ ಆಯ್ತಲ್ಲ ಅದಕ್ಕ ಎಲ್ಲಾ ಹೆಣ್ಮಕ್ಳಿಗೆ ಒಂದ ಲಿಂಗ ಐತಿ ಅಂತ ಮುಂದ ಡಪ್ಪ ಬರಿ ಅವ ಹೇಳ್ತಾನೋ ಹೇಳ್ತಾನ ಆಕಿಗೆ 2 ಅದಾವತ್ತ ಮತ್ತ ಉದಿ ಮಾಡ್ಯಾನ 3 ಅದಾವತ್ತ ಹಂಗ ಅವ್ರು ನಾಲಿಗೆ ಗಾಡಿ ಒಮ್ಮೆ ಕೀತಿ ತೆಗಿತಕ್ಕ ಹಂಗ ಹೋದ್ರ ಅವ್ರು ಅದಕ್ಕ ನೀ ಹೇಳ್ತಿ ಹೆಣ್ಮಗಳಿಗೆ ಒಂದ ಲಿಂಗ ಐತಿ ಅಂತ ನೀ ಹೇಳಿದಿ ಹೇಳ್ತಾರಲ್ಲ ನಿಮ್ಮ ಸಂಘ ಎಂಬು ಶರಣ ಬಸವಣ್ಣಪ್ಪ ಇವನು ಕೊಳ್ಳಾಗ ಒಂದು ಲಿಂಗ ಕಟ್ಟಿದ್ದ ಹೌದು ಕಾಡಗಲ್ ಕಟ್ಟಿದ್ದಿಲ್ಲ ಕಾಡಗಲ್ಲಿನಂತ ಒಂದು ಲಿಂಗ ಕಟ್ಟಿದ್ದ ದಿನನಿತ್ಯ ಸಾಧು ಸತ್ಪುರುಷರಿಗೆ ಊಟಕ್ಕೆ ಹಾಕಿ ಒಂದು ನಾಣ್ಯ ಕೊಡ್ತಿದ್ದ ಹೌದು ಹೌದು ಸಂಗಯ್ಯನ ಕೈಯಾಗ ಒಂದು ನಾಣ್ಯ ಕೊಟ್ಟಾಗ ಸಂಗಯ್ಯ ಅಂದ ಇದನ್ನ ಏನ ಮಾಡ್ಲಿ ಬಸವ ನಾನು ಹೌದು ಯಪ್ಪ ನನ್ನ ಕೈಯಾಗ ಕೊಟ್ಟಿದ್ದನ ಏನ ಮಾಡ್ಲಿ ಅಂದಾಗ ನಿನ್ನ ಮನಸ್ಸಿಗೆ ಏನು ತಿಳಿತೈತಿ ಅದನ್ನ ಮಾಡೋಗಂದಾಗ ಇವ ಸಂಗಯ್ಯ ಅದೊಂದು ದುಡ್ಡು ತಗೊಂಡ ಒಂದ ವೇಶ್ಯ ಮನಿ ಹೆಣ್ಮಗಳ ಮನಿಗೆ ಹೋಗಿ ಇದನ್ನೊಂದು ದುಡ್ಡು ಕೊಡ್ತಾನ ನನ್ನ ಕರ್ಕೊ ನಿನ್ನ ಮಂಚಕಂದ ಅವಾಗ ಏನಾಯ್ತು ಮುಂದೆ ಬಸವಣ್ಣಪ್ಪಗೆ ಹೇಳಕ್ ಹಚ್ಚದ ಬಸವಣ್ಣಪ್ಪ ನಡಬಾರ ಕುಂಟ್ಲತನ ಮಾಡಿ ಹೋಗಿ ಆಕಿ ಮನ್ಯಾಗ ಹೇಳಿ ಬಂದ್ರಲ್ಲ ನಮ್ಮ ಮುಗ್ಧ ಸಂಗಯ್ಯ ಬರ್ತಾನವ ಇವತ್ತು ನಿನ್ನ ಮಂಚಕ ಕರ್ಕೋ ತಾಯಿ ತಂದಾಗ ಏನಾಯ್ತು ಆ ವೇಷ ಅನ್ನುವಂತ ಹೆಣ್ಮಗಳ ತನ್ನ ಮೈ ಮ್ಯಾಗಿನ ಅರಿವಿ ಎಲ್ಲ ತೆಗೆದ ಮಂಚದ ಮ್ಯಾಗ ಮನಕೊಂಡಾಗ ದಿಗಂಬ್ರಿಯಾಗಿ ಮನಕೊಂಡಿದಿಳಿವ ಸಂಗಯ್ಯ ಬಂದ ಕೈಗೆ ಒಂದು ಕೈಯಾಗ ಒಂದು ದೀಪ ಹಚ್ಕೊಂಡ ಬಂದ ಮತ್ತ ಏನ್ ಬಿ ಮಾಡ್ಬೇಕಾದ್ರ ಕೊಳ್ಳಾಗಿನ ಲಿಂಗ ತೆಗೆದ ಪೂಜೆ ಮಾಡ್ತಿದ್ದಲ್ಲ ಹೌದು ಕೈಯಾಗ ಕೊಳ್ಳಾಗಿನ ಲಿಂಗ ತೆಗೆದ ಪೂಜೆ ಮಾಡ್ಬೇಕತ್ತ ಲಿಂಗ ಹಿಡದ ದಿಗಂಬರಿಯಾಗಿ ಬಿದ್ದಿಳಿಕಿ ಎದಿ ಮ್ಯಾಗ 2 ಲಿಂಗ ಕಂಡು ಎರಡು ಕಾಣಿಸಿದ ಇವಂದ ಎಷ್ಟು ಸುಮಾರದಾನ ಬಸವಣ್ಣ ಹೌದಲ್ಲ ನನಗ್ರೆ ಒಂದ ಕೊಟ್ಟಾನ ನನಗ ಒಂದ ಲಿಂಗ ಕಟ್ಟ್ಯಾನು ಈಕಿಗೆ 2 ಲಿಂಗ ಕೊಟ್ಟಾನು ಈಕಿನ ಜಗದಾಗ ದೊಡ್ಡಕ್ಕೆ ಹೇಳಿ ಕುಚ್ಚಗಳ ಮ್ಯಾಲ ನೀರ್ ಹಾಕಿ ಮಲ್ಲಿಗೆ ಹೂವಿನ ಏರಿಸಿ ಪೂಜಾ ಮಾಡ್ಲಾಕತ್ತ ರಾತ್ರಿ ಹಗಲ ಪೂಜಾ ಮಾಡ್ಲಾಕತ್ತ ಬರೇ ಒಂದ ಲಿಂಗ ಕಟ್ಕೊಂಡ ನೀ ಇಟ್ಟಾಗೇನಿ 2 ಲಿಂಗದ ಅಂದ್ರ ಜಗದಾಗ ನೀನ ದೊಡ್ಡಕ್ಕೆ ಹೇಳಿ ಅವ್ ಸಂಗಯ್ಯ ಪೂಜಾ ಮಾಡ್ತಾನ ಕಿವ್ ಬಂದಾನ್ರಿ ಮಂಗಯ್ಯ ಯಾರು ಅವ್ ಸಂಗಯ್ಯ ಇವ್ ಮಂಗಯ್ಯ ಹಿಂದ ಸೂರ್ ಬಾರಿಸ್ತಾನ ಅವ್ ನಿಂಗಯ್ಯ ಚಲೋ ಅದ ನಿಂಗಯ್ಯ ಏನ್ ಹೇಳ್ತಾರೋ ಸ್ವತಃ ನಿಮ್ಮ ಅಪ್ಪನ ಒಪ್ಕೊಂಡ ನಿಕ್ಕಿಗೆ 2 ಲಿಂಗದಾವ ಅಂತೇಳಿ ನೀ ಹೇಳ್ತೀವಿ 1 ಲಿಂಗದಾವ ತಾವ್ ಹೇಳ್ತಾನ 3 ಲಿಂಗದಾವ ಎಷ್ಟು ಕೇಳ್ಯಾರಿ ನೋಡ ಅಟ್ ವಿಷಯ ಬಿಡುಗಡೆ ಆಗೈತಿ ಈಗ ಏನ್ ಕೇಳ್ತಾರೋ ಏನಂತ ಕೇಳ್ತಾರೆ ತ್ರಿಶಕ್ತಿಯರಿಂದ ತ್ರಿಮೂರ್ತಿಗ ಹೌದಲ್ಲ ಏ ಮೊದಲಿಗೆ ಜನಶಾರು ಪಾಸಂದ ಒಳ್ಳೆ ನಿಯಮದಿಂದ ಕೇಳೋ ತಮ್ಮ ಈ ಸಂದ ಮೊದಲ ಇದ್ದದಿತ್ತು ಕಾಳಗದೊಂದ ಏ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಮೊದಲ ಏನಾಯ್ತವ ಏ ಮಹಾಶಕ್ತಿ ಮಾದೇವಿ ಎದ್ದಾಳ ಮುಂದಿನ ಸಂದ ಏ ಮಹಾಶಕ್ತಿ ಮಾದೇವಿ ಎದ್ದಾಳ ಮುಂದಿನ ಪರಶಕ್ತಿ ಪಾದ ಇಟ್ಟ ಕೂಡಲೇ ಏನಾಯ್ತು ಅವಾಗ ಏ ಪಾದವೇ ಪೃಥ್ವಿಯಾಗ್ಯದ ಆಪ್ ತೇಜ ವಾಯು ಆಕಾಶ ಭಾಗ್ಯದ ಮೊಳ ಕಾಲದಿಂದ ಮೃತ್ಯ ಸಾಗ್ಯದ
ನಾರಿ ಮಣಿಯಿಂದ ನಾವ ಕಾಂಡ ಜನಸಿ ಬಾಂದು ಏನ್ ಮಾಡ್ತಾರು ಏ ಹರನ ಹೃದಯದೋಳು ತೂಗ್ಯಾದ ತಲೆ ಬಾಗ್ಯಾದ ಏ ಹರನ ಹೃದಯದೋಳು ತೂಗ್ಯಾದ ತಲೆ ಬಾಗ್ಯಾದ ಅದಕ್ಕೆ ಏನ್ ಹೇಳ್ತಾರಪ್ಪ ಏನಂತ ಹೇಳ್ತಾರ ತಂಗಿ ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು ಮೊದಲಿಗೆ ಜನಶಾರ ಪಸಂದ ಒಳೆಯ ನಿಯಮದಿಂದ ಕೇಳುತ್ತಮ್ಮ ಈ ಸಂದ ಹೌದ್ ಹೌದವ ತಮ್ಮ ಇದ್ದದಿತ್ತ ತಳದಾಗ ಕಾಳಕದೊಂದ ಕಾಳಕದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರ್ಕಿನ್ನ ಮೊದಲ ಮಮ್ಮಾಯಿ ಮಹಾಶಕ್ತಿ ಇದ್ದಾಳ ಮುಂದ ಮುಂದಿನ ಸಂದ ಹೌದ್ ಹೌದ್ರಲ್ಲ ಪರಶಕ್ತಿ ಪಾದ ಇಟ್ಟ ಕೂಡಲೇ ಪಾದವೇ ಪೃಥ್ವಿ ಆಗ್ಯದ ಆಗ್ಯದ ಪಾಪ ತೇಜವಾಯು ಆಕಾಶ ಭಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ಕರೆ ಐತಲ್ಲ ಹೌದ್ ಹೌದ್ ನಾರಿ ಮಣಿಯಿಂದ ನಾವು ಕಂಡ ಜನಸಿ ಬಂದು ಹರನ ಹೃದಯದಳು ತೂಗ್ಯದೋ ತಲಿ ಬಾಗ್ಯದೋ ಕರೆ ಐತವ ಅದಕ್ಕೆಪ್ಪ ಇವ್ರೇನ್ ಹೇಳತ್ತೀರಿ ಏನ್ ಹೇಳ್ತಾನ ಗಂಡ ಹಾಡವ ಅಂತ ಹನುಮಂತ ಸಹಿತ ಸಮುದ್ರ ದಾಟಿ ಹೋಗ್ಯಾನತ್ರಿ ಹಾರಿ ಸೀತಾನ ಶೋಧ ಮಾಡ್ಕೊಂಡು ತರ್ಲಾಕ ಹೌದು ಹನುಮಂತ ಹೋಗ್ಯಲ್ಲ ಎದಕ್ರಿ ಸೀತಾನ ಶೋಧ ಮಾಡಿ ತರಬೇಕಾದ್ರ ನಮ್ಮ ಹನುಮಂತನ ತಂದಾನು ಹನುಮಂತ ದೊಡ್ಡವ ಹೌದು ಹೌದಲ್ಲ ಹನುಮಂತ ದೊಡ್ಡವ ನೋಡು ಗೂಪಿ ಗೂಡಿನೊಳಗಿದ್ದಾಗ ತಾಯಿ ಆಶ್ರಯದೊಳಗಿರ್ತೈತಿ ತಾಯಿ ಹೆಂಗಿರ್ತಾಳ ಹಂಗ ಅದು ಇರ್ಲಾಕತ್ತೈತಿ ಹೌದವಾ ಗೂಪಿಗೆ ಪಂಕ್ ಬಂದ ಮೇಲೆ ಯಾರು ವಿದ್ಯಾ ಕಲ್ಸೋದು ಹತ್ತಂಗಿಲ್ಲ ತಾನ ಹೊಟ್ಟಿ ಭೋಜನ ತಾನ ನೋಡ್ಕೋತೈತಿ ತನ್ನ ದೋಸ್ತಿರೇ ಯಾರ ಸಂಗಾಟ ಮಾಡತೈತಿ ಅದ ಮುಂದಿನ ಮಾತ ಹೌದು ಹೌದು ನೀನು ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡ್ಲಕತ್ತಿ ಯಾಕಂದ್ರ ಹನುಮಂತ ಹೋಗಿ ತಂದಾನ ಸೀತಾನ ಶೋಧ ಮಾಡಿ ಅಂದಿ ಇದೆಲ್ಲ ಅವ ದೊಡ್ಡವ ಆದ ಬಳಕ ಏನಾಯ್ತ್ರಿ ಅವ ದೊಡ್ಡವ ಆದ ಬಳಕ ಜಗತ್ತಿನೊಳಗ ಧರುಣಿ ಮೇಲೆ ಬಂದ ಬಳಕ ಇದೆಲ್ಲ ಹೌದು ಹೌದಲ್ಲ ತಾಯಿ ಹೊಟ್ಟೆಗಿದ್ದಾಗ ನಿನ್ನ ಸಂರಕ್ಷಣೆ ಮಾಡಿಬಿಟ್ಟ ಮಕ್ಕಳದೀವ್ ನಾವು ಯಾರು ತಾಯಿ ಅಂಜನಾದೇವಿ ಹೌದ ಅಂಜನಾದೇವಿ ಗರ್ಭವತಿ ಇದ್ದಾಗ ಹೊಟ್ಟೆ ಕುತ್ಕೊಂಡ ಹಣಮಾಪ ಒದರ್ತಿದ್ದ ಹೌದು ಏಯವ ಜಗತ್ತಿನೊಳಗ ಬನ್ನಿ ಅಂದ್ರೆ ನನ್ನ ಶರೀರ ತೋರ್ಸಾಮಲ್ಲ ಖರೆ ಐತಲ್ಲ ನನ್ನ ಅಂಗಾಂಗಗಳನ್ನ ಮಂದಿಗೆ ತೋರ್ಸಾಮಲ್ಲ ಹೌದು ನಾನು ದಿಗಂಬರಿಯಾಗಿ ನಾ ಹೊರಗ ಬರಾಮಲ್ಲ ಹೌದು ಖರೆ ಐತಲ್ಲ ಒಂದ ದಗದ ಮಾಡ್ಬೇಕೇವ ನೀ ನನ್ನ ಮೇಲೆ ಕರುಣೆ ತೋರ್ಬೇಕಂದ ತಾಯಿ ಗರ್ಭದೊಳಗ ಏನು ಮಾಡ್ಬೇಕು ಅವಾಗಂದ ಏನಂತ ಯವ್ವ ಒಂದ ಚೋಟೆರಿಬಿ ನುಂಗ ನಿನ್ನ ಹೊಟ್ಟಿ ಒಳಗ ಹೌದಲ್ಲ ಒಂದ ಚೋಟೆರಿಬಿ ನುಂಗಿದೆ ಅಂದ್ರೆ ಅದನ್ನ ಕೈಪ ಮಾಡಿ ಕಟ್ಟಕೊಂಡು ಬರುತ್ತ ಜಗತ್ತಿನೊಳಗಂದ ಹೌದು ಹೌದೇವ ಇದು ಸೀತಾನ ತಂದ ರಾವಣನ ವಧ ಮಾಡಿದ ಇದೆಲ್ಲ ಹಿಂದಾಗಡಿ ಆತ ಹಿಂದಾಗಡಿ ಆದ್ರ ನೀ ಹೊಟ್ಟ್ಯಾಗಿರ್ತಾನ ನಿನಗ ಅರಿಬಿ ಕೊಟ್ಟ ನಿನ್ನ ಮೇಟಿಗೆ ಹಚ್ಚಿ ಬಿಟ್ಟವ್ರ ನಾವ ನಮ್ಮ ತಾಯಿ ಮತ್ತ ನಿಮ್ಮ ಅಪ್ಪ ದೊಡ್ಡವ ಇದ್ದಂದ್ರ ಒಂದ್ ಮಳ ಅರಿಬಿ ನುಂಗ್ಲಕ್ ಹಚ್ಬೇಕ ಅವಂಗ ಒಳಗ ಇವ್ ಅರಿಬಿ ನುಂಗಿದ ಅಂದ್ರೆ ಇವ್ ಸುಡಬೇಕಾಗಿತ್ತು ಸಡಿತಿದ್ದ ಇವನು ಅರಿಬಿ ನುಂಗ್ಲಕ್ ಹಚ್ತಂದ್ರ ಆ ಕಡೆ 7 ಮನ ಕಟ್ಟಿಗೆ ಸಜ್ಜ ಮಾಡಿ ಈ ಕಡೆ ಸುಡಕ್ ನುಂಗ್ಲಕ್ ಹಚ್ಚೋದಿವ ಹಿಂಗೈತಿವ ಆಕಿ ಜಾಗ ನಿನಗ ತಗೋಲಕ್ ಬರಂಗಿಲ್ಲ ಹಂಗ ಹೌದ ತಾಯಿ ಜಾಗನ ಬೇರೆ ತಂದಿ ಜಾಗನ ಬೇರೆ ಕರೆ ಐತಿ ತಂದೆ ಋಣ ಮುಟ್ಟಿಸಬಹುದು ತಂದಿ ಋಣ ಮುಟ್ಟಿಸಬಹುದಾರ ಅದ್ರ ತಾಯಿ ಋಣ ಮುಟ್ಟಿಸ್ಲಾಕ ಆಗಂಗಿಲ್ಲ ಯಾರಿಗೆ ಸಾಧ್ಯ ಇಲ್ಲ ತಂಗಿ ಇವ್ ನಮ್ಮ ಮಕ್ತುಮ್ ಕಾಕನಂತ ಒಂದ್ ಅಗದ ಮಾಡಿದ ಏನ್ ಮಾಡಿದ್ರಿ ಒಟ್ಟ ಅವನ ಋಣ ಮುಟ್ಟಿಸ್ತಾನಂತ ಗಂಟ ಬಿದ್ದಿದ್ದ ಹೌದು ಹೌದಲ್ಲ ಅವಾಗ ಅಂದಳಕಿ ಏನಂತ ತಾಯಿ ಏನಂದಳು ಯಪ್ಪ 33 ಕೋಟಿ ದೇವನ ದೇವತೆಯರ ಕೈಲಿ ನನ್ನ ಋಣ ಮುಟ್ಟಿಸೋದಾಗಿಲ್ಲೋ ನೀ ಬ್ಯಾಡೋ ಮಗನಂದ್ರು ಕೇಳಿಲಿ ಏನ್ ಮಾಡ್ತಾನು ಇವ್ ಮಗ ಅಂದ ಅದ್ಯಾಕಾದಿತ್ತ ನಾ ಮುಟ್ಟಿಸವನ ಹೌದಲ್ಲ ನಿನ್ನ ಋಣದಾಗಿಂದ ಕಡ್ಯಾಕ್ ಹೋಗವನ ಅಂದ ಹಠ ಹಿಡಿದು ಹೇಳ್ತಾನೆ ಅವಾಗ ಅಂದಳ ತಾಯಿ ನನ್ನ ಋಣ ಮುಕ್ತ ಆಗ್ಬೇಕನ್ನುವಂತದ್ ನಿನ್ನಲ್ಲಿ ಹಠ ಇತ್ತಂದ್ರೆ ನನಗೊಂದ್ ಆಸೆ ಆಗ್ಯದ ಏನು ಏನಂತ ಹೇಳಿ ಏನಂತ ತಂಗಿ ನಿನಗ ಜನ್ಮ ಕೊಟ್ಟ ಮ್ಯಾಲತ್ತ ನನಗ ಕಾಶಿಗೆ ಹೋಗಿ ಬರುವಂಗ ಇಚ್ಛೆ ಆಗ್ಯದ ಮಗನ ನಾನೊಂದ್ ಸ್ವಲ್ಪ ಕಾಶಿಗೆ ಹೋದ ತಗೊಂಡ್ ಬರ್ತೇನೋ ಮಗನ ಅಂದ ಮಗ ಅಂದ ಏನಂತ ಕಾಶಿಗೆ ಹೋದ ತಗೊಂಡ ಬಂದ್ರ ಋಣ ಮುಟ್ತೈತಿ ನೀವ ಅಂದಿವ ಅಂದಾಗ ಏನ್ ಹೇಳ್ತಾಳ ತಾಯಿ ಆಕೆ ಅಂದಳು ಕಾಶಿಗೆ ಹೋದ ತಗೊಂಡ ಬಂದ್ರ ನನ್ನ ಋಣ ಮುಕ್ತ ಆಗ್ತಿಪ್ಪ ನೀನು ಹೌದು ಅಂದಾಗ ಇದೇನು ದೊಡ್ಡದಗದಂದ ಜನ್ಮ ಕೊಟ್ಟಿರೋ ತಾಯಿನ ಹೆಗಲ ಮ್ಯಾಗ ಹೊತ್ತಕೊಂಡ ಹೊತ್ಕೊಂಡು ಎಲ್ಲಿಗೆ ನಡೆದ್ರಿ ಹೆಗಲ ಮ್ಯಾಗ ಹೊತ್ತಕೊಂಡ ಕಾಶಿಗೆ ತಗೊಂಡ ನಡೆದ ಹೌದು ಕಾಶಿಗೆ ತಗೊಂಡ ಹೋಗಿ ಬರ್ಬೇಕಾದ್ರೆ ಜನ್ಮ ಕೊಟ್ಟಿರುವಂತ ತಾಯಿ ಕಿಲೋಮೀಟರ್ ಕೊಮ್ಮೆ ವಾಜ್ಯ ಆಗ್ಲಕತ್ತಳು ಹೌದಲ್ಲ ಎಲ್ಲಿ ವಾಜ್ಯ ಆಗ್ತಾಳ ಅಲ್ಲಿ ಇಳಿಸ್ತಿದ್ದ ಎಲ್ಲಿ ಹಗರ ಅನಿಸ್ತಿಳ ಮತ್ತ ಅಲ್ಲಿ ಹೊರತಿದ್ದ ಮತ್ತೇನ್ ಮಾಡ್ತಿದ್ದ ಎಲ್ಲಿ ವಾಜ್ಯ ಆಗ್ತಾಳ ಅಲ್ಲಿ ಇಳಿಸೋದು ಹಗರ ಅನಿಸದಲ್ಲಿ ಹೊರೋದಕ್ಕಿಟ್ಟ ಮಾಡ್ಕೋತ ಹೋಗಿ ಕಾಶಿಗೆ ತಗೊಂಡ ಮನೆಗೆ ಬಂದ ಅವಾಗ ಏನೈತಿವ ಮನ್ಯಾಗ ಬಂದ ಇಳಿಸಿ ಕೇಳ್ತಾನ ಏನಂತ ಕೇಳ್ತಾನ ತಾಯಿಗೆ ಯವ್ವ ಕಾಶಿಗೆ ಹೋದ ತಗೊಂಡ ಬಂದ್ರ ಋಣ ಮುಟ್ತೈತಿ ಅಂದಿದ್ದಿ ನಿನ್ನ ಕಾಶಿಗೆ ಹೋದ ತಗೊಂಡ ಬಂದ ನೀ ಋಣ ಮುಕ್ತ ಅದಿನ್ನ ಅಂದ
ಅವಾಗ ತಾಯಿ ಏನ್ ಹೇಳ್ತಾಳ ತಂಗಿ? ಅವಾಗಂದಳ ತಾಯಿ, ಅಲ್ಲೋ ಮಗನ, ಹಾ ಬರೇ ಕೇವಲ ಒಂದ ಕಾಸಿಲ್ಲ, ಕೇವಲ ಒಂದ ಕಾಸಿಗೆ ಹೋಗಿ ಬರಬೇಕಾದ್ರ ಕಿಲೋಮೀಟರ್ಕೊಮ್ಮೆ ನಾನು ಇಳಿಸಿ, ಆದ್ರ ನಾ ಹಂಗ ಮಾಡಿಲ್ಲ. ಹೆಂಗ ಮಾಡ್ಯಾಳ ತಾಯಿ? ನನ್ನ ಗರ್ಭದೊಳಗೆ ಯಾವಾಗ ನೀ ಮೂಡ್ಯದಿಲ್ಲ, ಹೌದಲ್ಲ, 9 ತಿಂಗಳ 9 ದಿವಸ ಆಗಂಟ್ಲೆನ ಭೂಮಿ ತಲೆ ಮ್ಯಾಗ ಇಳಿಸೇನಿ, ನಿನಗ ಬಿಟ್ಟನ. ಅದನ್ನ ತಪ್ಪು ಮಾಡ್ಯಾಳಕಿ. ಹೆಂಗ್ರಿ? ಅದನ್ನ ಹೆಂಗ ತಪ್ಪು ಮಾಡ್ಯಾಳ ಗೊತ್ತೇನ? ಹೆಂಗ್ರಿ? 9 ತಿಂಗಳ 9 ದಿವಸ ಇಳಿಸಿ ಇಟ್ಟುಕೊಂಡ ತಪ್ಪು ಮಾಡ್ಯಾಳಕಿ. ಇವ್ ಹೆಂಗ ಕಿಲೋಮೀಟರ್ಗೊಮ್ಮೆ ಇಳಿಸಿದಲ್ಲ, ಇವ್ ಆಕಿ ಹೊಟ್ಟೆ ಆಗಿದ್ದ, ಇವನ ತಿಂಗಳಿಗೊಮ್ಮೆ ಇಳಿಸುದಿತ್ತಾಕಿ. ಮತ್ತೆ ಇವೇನು ಹೊರಗೆ ಬರ್ತಿದ್ದ? ಇವ್ ಬರ್ತಿದ್ದ ನಿಲ್ಲಿ ಹಾಡ್ಲಕ್ಕ ಇಲ್ಲ, ಕರ್ಕಿ ನಾಡ್ತಿದ್ದ. ಗೋರಿ ಮ್ಯಾಗ ಕರಿಕಿ ನಾಡ್ತ ತಿನ್ಕ. ಹೌದೌದಲ್ಲ, ಅಪ್ಪನ ಜಾಗ ತಗೊಳಕ್ ಎಲ್ಲರಿಗೆ ಬರ್ತೈತಿ, ಅವನ ಜಾಗ ತಗೊಳಕ್ ಯಾರ ಕೈಲಿ ಆಗದ? ಸಾಧ್ಯನೇ ಇಲ್ಲ ತಂಗಿ. ಜಗದಾಗ ದೃಢವಾದ ವಸ್ತು ಐತದ. ಹೌದು, ದುಡ್ಡು ಒಂದ ಕೊಟ್ರ ಜಗತ್ತಿನೊಳಗ ದುನಿಯಾ ಸಿಗ್ತೈತಿ. ಕರೆ ಜನ್ಮ ಕೊಟ್ಟಿರುವಂತ ತಾಯಿ ಮತ್ತೊಮ್ಮೆ ಮಗದ ಮೇಕಿ ಗೋರಿ ಮ್ಯಾಲ ಹೋಗಿ ಬಾಯಾಗ ಮಣ್ಣು ಹಾಕೊಂಡ್ ಹತ್ತರ್ನು ಹೊಳ್ಳಿ ಬರ್ಲಾರದಂತ ವಸ್ತು ಐತಿ. ಹೌದವ. ಈಗ ಹೊರಗಿನ ದೇವ್ರಿಗೆ ಹೋಗಿ ತುಪ್ಪಿನ ಅಭಿಷೇಕ, ಬಾಳೆ ಹಣ್ಣಿನ ಅಭಿಷೇಕ, ನಾನಾ ತರ 1 ಕಿಲೋ ಬ್ಯಾಳೆ ಹಾಕಿ ಹೂರ್ಣ ಗಡಬ ಮಾಡಿ ಕಲ್ಲಿನ ದೇವ್ರಿಗೆ ಹೋಗಿ ತುಪ್ಪಿನ ಅಭಿಷೇಕ ಮಾಡಿದ್ರ ದೇವ್ರ ಅಲ್ಲ. ಇಲ್ಲ, ಯಾವಲ್ಲಿ ಐತಿ ದೇವ್ರ? ಎಲ್ಲಿ ಐತಿ? ಬೇಕಲ್ಲ. ಜನ್ಮ ಕೊಟ್ಟಿರುವಂತ ತಾಯಿ 9 ತಿಂಗಳ 9 ದಿವಸ ತನ್ನ ಗರ್ಭದೊಳಗೆ ಇಟ್ಟುಕೊಂಡ ಬಂದಿರುವಂತ ನಾನಾ ತರ ಕಷ್ಟ ಎಲ್ಲ ಸಹನೆ ಮಾಡಿಕೊಂಡ, ಎಷ್ಟೋ ಕಷ್ಟ ಎಷ್ಟೋ ತ್ರಾಸ ಕೊಟ್ರು ಸಹಿತ ಕೂಸ ನಾನಾ ತರ ಕಷ್ಟ ತ್ರಾಸ ತಗೊಂಡ್ರು ಭೂಮಿ ತೆಲಿ ಮ್ಯಾಗಿ ಜಗ ಹೆಂಗೈತಿ ಅನ್ನುವಂತದ ತೋರಿಸಿಕೊಟ್ಟದ ತಾಯಿ ನಮ್ಮ ತಾಯಿನಲ್ಲ. ಜನ್ಮ ಕೊಟ್ಟಿರುವಂತ ತಾಯಿಗೆ 3 ಹೊತ್ತ ಪಂಚಾಮೃತ ಅನ್ನ ನೀಡಕ್ಕೆ ಹೊಡೆತುಂಬಾಕಿ ಯಾವ ಅನ್ನ ತನ್ನಗಿಡ್ತಾನೋ ಹೌದು. ಜಗತ್ತಿನೊಳಗ ತಾಯಿನ ಬಿಟ್ರ ಅನ್ಯ ದೇವರ ಇಲ್ಲ. ಹೌದು, ಇಲ್ಲ, ತಾಯಿನ ದೇವರ. ಹೊರಗಿನ ಕಲ್ಲಿಗೆ ಹೋದ ತುಪ್ಪಿನ ಅಭಿಷೇಕ ಮಾಡೋಕಿತ್ತನೋ ಅದ ತುಪ್ಪಿನ ಅಭಿಷೇಕ ತಾಯಿಗೆ ಮಾಡಿದ್ರ 33 ಕೋಟಿ ದೇವನ ದೇವತೆಯರ ಪೂಜೆ ಮಾಡಿದಟ್ಟು ಪುಣ್ಯ ತಾಯಿ ಕೈಯಾಗ ಸಿಗತತಿ. ಇಲ್ಲಿ ಹೌದು ತಂಗಿ. ಹೊರಗ್ ಹುಡುಕ್ಯಾಡಿ ಆ ದೇವ್ರ ಮಾಡಿ ಈ ದೇವ್ರ ಮಾಡಿ ಎಲ್ಲಾ ಖಾಲಿ ಐತಿ, ಎಲ್ಲ ಸುಳ್ಳೈತಿ. ಯಾವ ಮಗ ತನ್ನ ಜೀವ ಇರುಸ್ತನಕ ತಗ್ಗಿ ಬಾಗಿ ತಾಯಿ ಸೇವೆ ಮಾಡ್ತಾನಲ್ಲ ಅವನೇ ತಾಯಿ ಮಗ. ಹೌದು, ಮತ್ತೆ ನಾಯಿ ಮಗ ಅಂತ ಹೇಳ್ತಾರ, ಅವ ತಾಯಿ ಮಗ ಆಗಲ್ಲ, ಅವ ನಾಯಿ ಮಗ. ಏನೋ ತಾಯಿಗೆ ನೋಡ್ಲಿಕ್ಕಂದ್ರ ನಾಯಿ ಮಗನ ಖರೆ, ಅವ ಭೂಮಿ ಮೇಲೆ ಮಗನ ಹೌದವ. ಯಾಕಂದ್ರ ಈಗಿನ ಈ ಕಲಿಯುಗದೊಳಗ ಈಗಿನ ತಗದ್ ಬ್ಯಾರೆ ಹೇಳ್ರಿ. ಈಗಿನ ಹೆಂಗ್ರಿ? ಈಗ ತಾಯಿ ಸೇವೆ ಕಮ್ಮಿ, ಹೆಂಡತಿ ಸೇವೆ ಬಾಳ ಜಾಸ್ತಿ ನಡೆದವ್ರಿ ಕಲಿಯುಗದಾಗ. ಬಾಳ ನಡೆದ ಹೆಂಡತಿ ಸೇವೆ. ಅಲ್ಲೆಲ್ಲಿಗೆ ಅನಾಥಾಶ್ರಮಗಳು ಓಪನ್ ಆಗ್ಲತ್ತೇವಿ. ಈಗ ಯಾಕ್ರಿ ವಿಚಾರ ಮಾಡ್ರಿ. ತಾಯಿ ತನ್ನ ಹೊಟ್ಟಿಗೆ ತಣ್ಣೀರ್ ಬಟ್ಟಿ ಕಟ್ಕೊಂಡ 4 ಮನಿ ಬಿಕ್ಕಿ ಬೇಡಿ ಒಬ್ಬೊಬ್ಬರು ಬಾಂಡೆ ಅವ್ರು ಹುಟ್ಟಿರುವಂತ ಅರಿಬಿ ಎಲ್ಲ ತೊಳೆದ ಮಗ ನೌಕರಿ ಹಿಡಿಲಿ ಅಂತ ಹೇಳಿ ಮನಿ ಮತ್ತೊಬ್ಬರ ಮನಿಯ ಮೈ ಮೇಗಿನೂ ಅರಿಬಿ ತೊಳೆದ ಕಿಸಿಂದ ಮಗನ ಸಾಲಿ ಹಾಕಿ ಮೇಟಿಗೆ ಹಚ್ಚೋದ. ಆ ಮಗ ನೌಕರಿ ಹಿಡಿದ ಮೇಲೆ ಒಂದು ಇಂಜಿನಿಯರ್ ಆದ, ಒಂದು ಪೊಲೀಸ್ ಆದ, ಒಂದು ಫೌಜಾರ್ ಆದ. ಆ ಮಗನ ನೌಕರಿ ಹಿಡಿಸು ಸಂಬಂಧ ಈ ತಾಯಿ ತಂಗಡ ರೊಟ್ಟಿ ಖಾರ ನೀರ ತಿಂದು ಮತ್ತೊಬ್ಬರ ಮನ್ಯಾಗ ಬಾಯನ ಬಚ್ಚಲ ಸಂದ್ರ ಕುತ್ಕೊಂಡ ಮತ್ತೊಬ್ರು ಹಾಕೊಂಡಿರುವಂತ ಅರಿಬಿ ತೊಳೆದ ಮಗನ ಮೆಟ್ಟಿಗೆ ಹಚ್ಚತೈತಿ ತಾಯಿ. ಬಾಳ ಅದ ಮಗ ನೌಕರಿ ಹಿಡಿದ ಮೇಲತ್ತ ಏನ್ ಮಾಡ್ತಾನು? ಮೆಟ್ಟಿಗೆ ಹಚ್ಚಿರು ತಾಯಿಗೆ ಒಂದು ತುತ್ತ ಅನ್ನ ನೀಡಕಿನ ಜೋಪಾನ ಮಾಡೋ ತಾಕತ್ತ ಮಗನ ಕೈಯಾಗಿರಂಗಿಲ್ಲ. ಮತ್ತೊಬ್ಬರಿಗೆ ರೊಕ್ಕ ಕೊಟ್ಟಿಡ್ತಾನ ಅವ್ ಮಗ. ಈ ಮಗ ಏನಂತ ಹೇಳಿ, ಏನಂತ ನನಗ ದೊಡ್ಡ ನೌಕರಿ ಸಿಕ್ಕೈತಿ, ನಮ್ಮ ಅವನು ಜೋಪಾನ ಮಾಡೋದಾಗವತ್ತು 4 ರೂಪಾಯಿ ಕೊಡ್ತಾನ, ಆಕಿನ ಜೋಪಾನ ಮಾಡ್ರಿ ಸರ್ ಕರ್ತ. ಇವ್ ಸಣ್ಣವ್ ಇದ್ದಾಗ ನನಗೂ ನನ್ನ ಮಗನ್ ನೋಡೋದಾಗುದಿಲ್ಲ, ಒಂದ್ 50 ರೂಪಾಯಿ ಕೊಡ್ತಾನ, ನೀವು ಜಾಕಿ ಮಾಡಂದ್ರ ಆಗಿತ್ತನ? ಆಗುದಿಲ್ಲ ತಂಗಿ. ನೋಡು ಮಗ ಹೊಟ್ಟಿಗೆ ಹಾಕ್ತಾನತ್ತ ತಾಯಿ ಜನ್ಮ ಕೊಡಂಗಿಲ್ಲ. ಇಲ್ಲ ಮಗ ನಾಳೆ ನಾನು ನೋಡ್ತಾನತ್ತ ಜನ್ಮ ಕೊಡಂಗಿಲ್ಲ. ನನ್ನ ಮಗ ಎಲ್ಲೇ ಇದ್ರು ಚಂದಂಗಿರ್ಲತ್ತ ಬೇಡಿ ಹಾಡಿ ಹರಿಸುದು ಇದು ತಾಯಿ. ಯಾವತ್ತು ತಾಯಿ ಜಾಗ ಯಾವಂಗ ತಗೋಲಕ್ಕಾಗಂಗಿಲ್ಲ. ಮಕ್ತು ಮಕ್ಕಕ್ಕ ಇದೊಂದು ನಿನ್ನ ತಿಳಿಯಾಗಿರ್ಲಿ ಮೊದಲ. ಇಲ್ಲಿ ನಿನ್ನ ತಲೆ ಮೇಲೆ ಅದಕ್ಕೆ ಈಗೇನ್ ಹೇಳತ್ಯಾರು? ಏನಂತ ಹೇಳ್ತಾರ ತಂಗಿ? ಎಲ್ಲಾ ನನ್ನಿಂದ ಆಗೈತಿ ಅಂದಿ ನಿನಗ ಉದಾಹರಣೆ ಕೊಟ್ಟಗೋತ ಬಂದಾನೆ. ಬಂದೇವಲ್ಲ. ಈಗೇನ್ ಹೇಳಕತ್ಯಾರು? ಗುರು ಬಾಳ ದೊಡ್ಡವ. ಬಾಳ ದೊಡ್ಡವ ಗುರು. ಗುರು ಇದ್ರ ಇರ್ಬೇಕಂತವ ತಂಗಿ. ಗುರು ಅನ್ನುವಂತ ಶ್ರೇಷ್ಠ ಹೇಳ್ತಿ. ಗುರು ಶ್ರೇಷ್ಠ ಆಗಿಲ್ಲ, ಒಂದ್ ಜಾಗನ್ಯಾಗ ನಿನ್ನ ಗುರು ಕೆಟ್ಟನ ಅಂತ ಹೇಳಿ ನಿತ್ತ ಭಾಷಣದೊಳಗೆ ಬೇಡ ಪದ್ಯದೊಳಗೆ ಹೇಳ್ತಾನೆ ಕೇಳ. ನಡಿಲೇವ ಇದು ಹೊಲದ ಸುಣ್ಣಳದವರು ಏನೇನ ಕೇಳ್ತಾರೋ. ಹೌದು, ತಮ್ಮ ಮೊದಲ ಮನುಷ್ಯಗ ಗುರು ಬೇಕ ಅಂದಿ ಜಗದಾಗ. ಗುರು ಒಂದ ಶ್ರೇಷ್ಠ ಅಂದಿ ನಿತ್ತ ಮಂಡ್ಯಾಗ. ತಮ್ಮ ಗುರು ಇದ್ರ ಇರಬೇಕಪ್ಪ ಕೇಳೋ ಹೆಂಗ.
ಗುರು ಅಂದ್ರ ಎಲ್ಲ ಶಿಷ್ಯರಿಗೆ ಅಷ್ಟ ಇರಬೇಕು. ಹೌದವಾ ಒಂದ ಕಣ್ಣಿಗೆ ಬೆಣ್ಣೆ ಹಚ್ಚಬೇಕಿದ್ರ ಎರಡು ಕಣ್ಣ ನಾನು ಅಂತ ತಿಳಿತಿರ್ಬೇಕು ಜಗದಾಗ. ಒಂದ ಕಣ್ಣಿಗೆ ಸುಣ್ಣ ಇನ್ನ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಮಾಡಬಾರ್ದು. ನಿಮ್ಮ ಗುರು ಒಬ್ಬ ಎದ್ದು ತಮ್ಮ ಕೇಳೋ ಆವಾಗ ಗುರು ದ್ರೋಣಾಚಾರ್ಯ ಎದ್ದು ತಮ್ಮ ಆಗಿನ ಕ್ಷಣದಾಗ ಇವ ವಿದ್ಯಾ ಮಾತ್ರ ಕಲಿಸುತ್ತಿದ್ದ ಪಾಂಡವರಿಗ. ಏನ ಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ತಿದ್ರ ತಂಗಿ? 5 ಮಂದಿಗೆ ವಿದ್ಯಾ ಕಲಿಸುತ್ತಿದ್ದು ಆವಾಗ ಅಲ್ಲಿ ಒಂದ ದಗದು ಆಗ್ಯದಪ್ಪ ಆಗಿನ ಗಳಿಗ್ಯಾಗ. ಇವರಿಗೆ ವಿದ್ಯಾ ಕಲಿಸುದ ನೋಡಿ ಏಕಲವ್ಯ ಓಡಿ ಬಂದ. ಏನ್ ಮಾಡ್ತಾನ ಬಂದು? ನನಗೂ ವಿದ್ಯಾ ಕಲಸ್ರಿ ಗುರುವೇ ಅಂತ ನಿತ್ತೋ ಎದುರೀಗ. ಗುರು ದ್ರೋಣಾಚಾರ್ಯ ಹೊಳ್ಳಿ ಹೇಳಿದ ಏಕಲವ್ಯಾಗ ನಿನಗ ವಿದ್ಯಾ ನಾನು ಕಲಿಸುವುದಿಲ್ಲ ಅಂದೋ ಅವನೀಗ. ಎಷ್ಟ ಕೇಳಿ ಏಕಲವ್ಯ ಹೊಳ್ಳಿ ಮನೆಗೆ ಹೋಗೋದರೊಳಗ ಏನಾಯ್ತು ತಂಗಿ? ವಿದ್ಯಾ ಕಲಿಯಲಾರ್ದ ಮನೆಗೆ ಹೋಗಬಾರ್ದಂದು ಆವಾಗ ಒಂದು ಮಣ್ಣಿನ ಮೂರ್ತಿ ಮಾಡಿ ಇಟ್ಟ ಅಡವಿಯ ಒಳಗ. ಮಣ್ಣಿನ ಮೂರ್ತಿ ಮಾಡಿ ಇಟ್ಟ ವಿದ್ಯಾ ಕಲಿಯುತ್ತಾನೇತ್ತ. ಏನ್ ಮಾಡ್ತಾನ ಅವಾಗ? ವಿದ್ಯಾ ಕಲಿತ ಮಾತ್ರ ನಿಂದ್ರತಿದ್ದ ಕೇಳ್ರಿ ಆವಾಗ. ಅವ ವಿದ್ಯಾಪಠಣ ಮಾಡುವಂತ ಗಳಿಗೆಯ ಒಳಗ ಬ್ಯಾಟಿ ಆಡ್ಬೇಕಂತ ಪಾಂಡವರು ನಡೆದಿರೋ ಅದೇ ಹಾದ್ಯಾಗ ಬ್ಯಾಟಿ ಆಡ್ಲಕ್ ಹೋಗುವಾಗ ನಾಯಿ ಮಾತ್ರ ತೋಂಡ ನಡೆದ್ರು. ಏನ್ ಮಾಡ್ತಾನೆ? ಆ ಪಾಂಡವ್ರ ಕಿತ್ತ ಮೊದಲ ಮುಂದ ಇದ್ದು ಆವಾಗ ಏಕಲವ್ಯನ ವಾಸ ನೋಡಿ ಬಗಳ ಕತ್ಯ ಆವಾಗ. ಏಕಲವ್ಯನ ನೋಡಿ ನಾಯಿ ಬಗಳುದ ಮಾತ್ರ ಕಂಡ ಆಗ ಏನಾಯ್ತು ಮುಂದ? ಆಗ ಏಕಲವ್ಯ ವಿಚಾರ ಮಾಡಿದ ತನ್ನ ಮನದಾಗ ಇದ್ರದ ಪ್ರಾಣ ಹತ್ಯೆ ಮಾಡಬಾರ್ದಂದು ಆಗಿನ ಗಳಿಗ್ಯಾಗ ಬಾಣಿನಿಂದ ಬಾಯಿ ಜಾಳ್ಗಿ ಹಾಕ್ಯನ ನಾಯಿ ಬಾಯಿಗ. ಅದೇ ಬಾಯಿ ಜಾಳ್ಗಿ ಇಟ್ಕೊಂಡ ಪಾಂಡವರ ಕಡೆ ಹೋಗಿ ನಿಂತು ಪಾಂಡವ್ರೊಳಗ ಅರ್ಜುನಗ ತಿಳಿದ ಬತ್ತೋ ಇದ್ರ ನಮಗ ಗೊತ್ತ ಇಲ್ಲದ ವಿದ್ಯಾ ಕಲಿಸನು ಏಕಲವ್ಯಾಗ. ಇಂಥ ವಿದ್ಯಾ ನನ್ನ ಗುರು ದ್ರೋಣಾಚಾರ್ಯ ಕಡೆ ಐತಿ. ಹೌದು ನಮಗ ಗೊತ್ತ ಇಲ್ಲದ ವಿದ್ಯಾ ಕಲಿಸ ನಂದು ಮನದಾಗ. ಅರ್ಜುನ ಗುರುವಿನ ಕರೆದ ಬೇಯ ತಾನು ಬಾಯಿಗೆ ಬಂದಂಗ ಗುರು ದ್ರೋಣಾಚಾರ್ಯ ಹೇಳ್ತಾನ ವಿದ್ಯಾ ಕಲಿಸಿಲ್ಲೋ ಅವಾಗ. ಅರ್ಜುನ ಕೂತ ಹೇಳತಾನ ವಿದ್ಯಾ ನೀವ ಕಲಿಸಿಲ್ಲ ಅಂದ್ರ ನಂದ ಒಂದ ಮಾತ ನಡೆಸಿ ಕೊಡಬೇಕ್ರಿ ನನಗ. ಈಗಿಂದೀಗ ಏಕಲವ್ಯನ ಹೆಬ್ಬಟ ಕಡ್ಕೊಂಡ ಬರ್ರಿ ಈಗ.
ಕಾಲ ಗುರು ದ್ರೋಣಾಚಾರಿ ಹೋದ ಕೇಳಿ ಆಗ ಏನ್ ಮಾಡ್ತಾನ ಅಲ್ಲಿ ಹೋಗಿ ಏಕಲವ್ಯನ ಎದುರಿಗೆ ನಿತ್ತ ಕೇಳತಾನೋ ಅವನೀಗ ನಿನ್ನ ಹೆಬ್ಬಟ್ಟು ಮಾತ್ರ ಕೊಡಬೇಕು ಕಿತ್ತ ನನ್ನ ಕೈಯಾಗ ಗುರು ದೊಡ್ಡ ಮಿತ್ರ ಯಾಕ ಕಡ್ಕೊಂಡಿ ಹೆಬ್ಬಟ್ಟ ಅವನೀಗ ಏ ವಿದ್ಯಾ ನೀನು ಕಲಿಸೇ ಇಲ್ಲ ಹೆಬ್ಬಟ್ಟು ಮಾತ್ರ ಬೇಡಬಾರ್ದೇತ್ತು ಹೌದಾ ಇಲ್ಲಿ ಗುರು ದೊಡ್ಡ ಆಗುವುದಿಲ್ಲ ತಿಳಿಸಿ ನಿನಗ ಮನುಷ್ಯಗ ಅರಿವೇ ಗುರು ಆಗತೈತಿ ಮಾನವನೊಳಗ ಹೆಂಗ್ರಿ ಏನಾಯ್ತವ ಈ ಮನುಷ್ಯಾಗ ಹೆಂಗ್ರಿ ಅರಿವೇ ಗುರು ಹೌದಲ್ಲ ಯಾವಾಗ ಅರು ಆಗತೈತಿ ಅವಾಗ ಗುರು ಆಗ್ಲಕ್ಕ ಬಂದೈತಿ ಹಿಂದಾಗಡೆ ನಾಬಾಲಕ ಅಂದ್ರೆ ಅರು ಹೋಯ್ ಅರುನೇ ಇರಂಗಿಲ್ಲ ಗುರು ಹೆಂಗಾಗ್ಲಕ್ಕ ತಂಗಿ ಮೊದಲು ನಿನ್ನಲ್ಲಿ ಅರು ಆಗಬೇಕು ಹೌದಾ ಅರು ಆದ ಬಳಕ ನೀ ಗುರು ಆಗ್ಲಕ್ಕ ಬರ್ತೈತಿ ಖರೆ ಐತಿಲ್ಲ ಎಷ್ಟೋ ಗುರುಗಳ ಕೈಲಿ ನಾ ಕೈ ತಪ್ಪಿ ಹೋಗ್ಯಾವ ದಗದಗಳು ಹೆಂಗ್ರಿ ವಿದ್ಯಾ ಕಲಿಸಲಾರ್ದ ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡ ನಿನ್ನ ಗುರು ದ್ರೋಣಾಚಾರಿ ಹೌದಲ್ಲ ಮತ್ತ ಗುರುನ ಇದ್ದಲ್ಲ ಇಂಥ ದಗದ ಯಾಕೆ ಮಾಡ್ತಿದ್ದ ಯಾಕೆ ಮಾಡ್ಬೇಕು ಹೋತಮ್ಮ ಅವ ಬೇರೆ ಅವ ಗುರು ಇವ್ ಸುನಾಳ್ದವ್ ಗರ್ಗುರು ಗುರು ಇವ್ ಗರ್ಗುರು ಅವ ಗುರು ಇವ್ ಗರ್ಗುರು ಗರ್ಗುರ್ಲೆ ಅದಕ್ಕ ವಿದ್ಯಾ ಕಲಿಸಲಾರ್ದ ಹೆಬ್ಬಟ್ಟ ಕೇಳತಿ ಅಂದ್ರ ನೀ ಗುರು ದೊಡ್ಡವಲ್ಲ ಹೌದವ ಯಾರಿಗೆ ಗುರು ಅಂದಾರ ಯಾರಿಗೆ ಮನೆಯೇ ಮೊದಲು ಪಾಠಶಾಲೆ ಜನನಿ ತಾನೇ ಮೊಟ್ಟ